ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಆಶಾರ. ಇವತ್ತೊಂದು ಟ್ರೆಡಿಷ್ನಲ್ ಸ್ವೀಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ, ಮನೆಯಲ್ಲೇ ಇರುವಂಥ ಕೆಲವು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬಾ ರುಚಿಯಾದ ಸ್ವೀಟ್ನ ರೆಡಿ ಮಾಡ್ಕೋಬೋದು. ಏನಾದರೂ ಸ್ವೀಟ್ ತಿನ್ನಬೇಕಪ್ಪ ಅಂತ ಅಂದ್ಕೊಂಡಿದ್ದಾಗ ಮನೆಯಲ್ಲೇ ಪಟಾಪಟ ಅಂತ ಮಾಡ್ಕೊಬಿಡ್ಬೋದು. ಅಂಥ ಸ್ವೀಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಹೋಳ್ನಷ್ಟು ತೆಂಗಿನಕಾಯಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6 ಏಲಕ್ಕಿ, ಒಂದು 2 ಟೇಬಲ್ ಸ್ಪೂನು ಗಸಗಸೆ, ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಗಸಗಸೆನ ಹುರ್ಕೊಂಡಿರಬೇಕು ಲೈಟಾಗಿ. ಹಾಗೆ ಒಂದು 6 ಏಲಕ್ಕಿ, ಹಾಗೆ ತೆಂಗಿನಕಾಯಿನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ತುಂಬಾ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿರೋದು. ಹಾಗೆ ಒಂದು ಪಾತ್ರೆಗೆ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲನ ಇವಾಗ ಒಂದು ಅರ್ಧ ಚಮಚನಷ್ಟು ನೀರನ್ನು ಹಾಕಿ ಕರಗಿಸ್ಕೊತಾ ಇದ್ದೀನಿ. ನಮಗೆ ಒಂದು 1/4 ಗಂಟೆ ಅಥವಾ ಒಂದು 20 ನಿಮಿಷ ಟೈಮ್ ಇದ್ದರೆ ಸಾಕು, ಈ ಸ್ವೀಟ್ನ ಮಾಡಿಬಿಡ್ಬೋದು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಮಕ್ಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಇದೊಂಥರ ಹೆವಿ ಸ್ವೀಟ್ ಆ ಥರ ಇರೋಲ್ಲ, ಮಕ್ಕಕ್ಕೆ ಕೊಡ್ದಂಗೆ ಆ ಥರ ಅಂತ ಇರೋಲ್ಲ. ನೀವು ಇಷ್ಟಾದರೂ ತಿಂತಾನೇ ಇರಬೇಕನ್ಸುತ್ತೆ, ಆ ಥರ ಇರುತ್ತೆ ಸ್ವೀಟು. ಬೆಲ್ಲ ಸ್ವಲ್ಪ ಕರಗ್ತಾ ಇದ್ದಾಗೇ ರುಬ್ಕೊಂಡಿರೋಂಥ ತೆಂಗಿನಕಾಯಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಟೋಟಲಾಗಿ ಈ ಕಾಯಿ ಹಾಲಿಗೆ ನಾನಿಲ್ಲಿ 1 ಲೀಟರ್ನಷ್ಟು ನೀರನ್ನು ಬಳಸ್ಕೊಂಡಿದ್ದೀನಿ. ಸಾಕಾಗುತ್ತೆ ಅಷ್ಟು, ಅದಕ್ಕಿಂತ ಜಾಸ್ತಿ ನೀರಾದರೆ ತುಂಬ ತೆಳುವಾಗಿ ಹೋಗುತ್ತೆ, ಟೇಸ್ಟ್ ಇರೋದಿಲ್ಲ. ಸೊ 1 ಲೀಟರ್ನಷ್ಟು ನೀರನ್ನು ನಾನಿಲ್ಲಿ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಬಳಸ್ಕೊಂಡಿದ್ದೀನಿ. ಈಗ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ನೀರು ಹಾಕಿ ಚಪಾತಿ ಹಿಟ್ಟನ್ನು ಯಾವ ಹದಕ್ಕೆ ಕಲಿಸ್ಕೊತೀವೋ ಅದೇ ಥರ ಕಲಿಸ್ಕೊಂಡ್ರೆ ಸಾಕು. ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕಷ್ಟೇ. ಜಾಸ್ತಿ ಹೊತ್ತೇನು ನೆನಿಬೇಕು ಅನ್ನೋದೇನಿಲ್ಲ, ಒಂದು 5 ನಿಮಿಷ ನೆಂದರೆ ಸಾಕು ಚಪಾತಿ ಹಿಟ್ಟು. ಕಾಯಿ ಹಾಲು ಕೂಡ ರೆಡಿಯಾಗಿದೆ. ಬೆಲ್ಲ ಎಲ್ಲ ನೀಟಾಗಿ ಕರಗಿ ಚೆನ್ನಾಗಿ ಕುದ್ದಿದೆ. ಇಷ್ಟಾದರೆ ಸಾಕು. ಇದನ್ನು ಇಳಿಸ್ಕೊಂಡು ಈಗ ಒಂದು ಹೆಂಚನ್ನು ಇಟ್ಟು ಚಪಾತಿನ ಲಟ್ಸಿ ಫಸ್ಟು ಒಂದು ಕಡೆ ಸುಟ್ಟಿಟ್ಕೋಬೇಕು. ನೀವು ಈ ಕಾಯಿ ಹಾಲಿಗೆ ಚಪಾತಿ ಬದಲು ಪೂರಿ ಕೂಡ ಮಾಡಿ ಹಾಕ್ಕೋಬೋದು, ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಒತ್ತು ಶಾವಿಗೆ ಅಂತಾರಲ್ಲ, ಶಾವಿಗೆ ಮಾಡಿ ಈ ಕಾಯಿ ಹಾಲನ್ನು ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಸೊ ಬೇಸ್ ಅನ್ಕೋಬೋದು ಇದನ್ನು, ಕಾಯಿ ಹಾಲನ್ನ. ಇದೊಂದು ರೆಡಿ ಮಾಡಿ ಇಟ್ಕೊಬಿಟ್ರೆ ಪೂರಿ ಹಾಕ್ಕೋಬೋದು, ಚಪಾತಿ ಹಾಕ್ಕೋಬೋದು, ಆಮೇಲೆ ಕಡುಬು ಕೂಡ ಮೇಲೆ ಹಾಕ್ಕೊಂಡು ತಿನ್ಬೋದು, ಅವತ್ತು ಶಾವಿಗೆಗೆ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಚಪಾತಿನ ಈಗ ಒಂದೊಂದೇ ಸುಟ್ಕೊಂಡು ಸೈಡಲ್ಲಿಟ್ಟು ನಂತರ ಸ್ವಲ್ಪ ಬಿಸಿ ಇರುವಾಗೇ, ಕಾಯಿ ಹಾಲು ಬಿಸಿ ಇರುವಾಗೇ ಚಪಾತಿನ ಹಾಕ್ಕೋಬೇಕು. ಕೆಲವೊಂದು ಸಾರಿ ಮನೆಗಳಲ್ಲಿ ಎಕ್ಸ್ಟ್ರಾ ಚಪಾತಿಗಳು ಉಳ್ಕೊಂಬಿಡುತ್ತೆ. ಆವಾಗಲೂ ಸಹ ನಾವು ಈ ರೀತಿ ಕಾಯಿ ಹಾಲನ್ನ ರೆಡಿ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿಕೊಂಡು ಚಪಾತಿನ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ಒಂದೊಂದೇ ಚಪಾತಿನೆಲ್ಲ ಲಟ್ಟಿಸ್ಕೊಂಡು ಸುಟ್ಟು ಎತ್ತಿಟ್ಕೊತಾ ಇದ್ದೀನಿ. ಸೊ ಚಪಾತಿ ಎಲ್ಲ ಸುಟ್ಕೊಂಡಿದ್ದಾಗಿದೆ. ಈಗ ಒಂದೊಂದನ್ನೇ ಕಾಯಿ ಹಾಲಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಹಾಗೇ ಚಪಾತಿನ ಪ್ಲೇಟ್ಗೆ ಹಾಕಿ ಕಾಯಿ ಹಾಲನ್ನ ಮೇಲೆ ಹಾಕ್ಕೊಂಡು ಕೂಡ ತಿನ್ಬೋದು. ಈ ರೀತಿ ಡಿಪ್ ಮಾಡೋದ್ರಿಂದ ಚಪಾತಿ ಎಲ್ಲ ತುಂಬಾ ಸಾಫ್ಟ್ ಆಗುತ್ತೆ, ತಿನ್ನೋಕ್ಕೆ ಬಾಯಲ್ಲಿಟ್ಟರೆ ಕರಗುತ್ತೆ, ಆ ರೀತಿ ಇರುತ್ತೆ. ಮಕ್ಳಿಗಂತೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಈ ರೀತಿ ಡಿಪ್ ಮಾಡಿದ್ರೇ ಎಲ್ಲರಿಗೂ ಇಷ್ಟ ಆಗೋದು. ಸೊ ಅದಕ್ಕೋಸ್ಕರ ನಾನು ಚಪಾತಿಗಳನ್ನೆಲ್ಲ ಕಾಯಿ ಹಾಲಲ್ಲಿ ಮುಳುಗಿಸ್ತಾ ಇದ್ದೀನಿ.
ನಾನು ಮಾಡಿಟ್ಕೊಂಡಿರೋಂತಹ ಕಾಯಿ ಹಾಲ್ಗೆ ಸುಮಾರು ಒಂದು 10ರಿಂದ 12 ಚಪಾತಿ ಹಿಡಿಯುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಗಟ್ಟಿಯಾಗೋಗುತ್ತೆ. ನೆನೆಯೋದಕ್ಕೆ ಸ್ಪೇಸ್ ಇರೋದಿಲ್ಲ ಮತ್ತು ಸಾಫ್ಟ್ನೆಸ್ ಬರಲ್ಲ, ತುಂಬ ಗಟ್ಟಿಯಾಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಹಾಲು ಮೇಲೆ ತೇಲಬೇಕು, ಅಷ್ಟು ಗ್ಯಾಪ್ ಬಿಟ್ಟು ನಾವು ಚಪಾತಿಗಳನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 1/4 ಗಂಟೆ ಅಥವಾ ಒಂದು 20 ನಿಮಿಷ ಬಿಟ್ಟ ಮೇಲೆ ಸಾಫ್ಟಾಗಿ ನೆಂದಿರುತ್ತೆ, ಬಾಯಾಗಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಸ್ವೀಟು. ಸೊ ಇದು ರೆಡಿಯಾಗಿದೆ. ಇದ್ರ ಮೇಲೆ ರೋಸ್ಟ್ ಮಾಡಿರೋಂತಹ ಎಳ್ಳನ್ನು ಹಾಕ್ಕೊಂಡು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.